ನಮಸ್ಕಾರ, ನ್ಯೂಸ್ ಎಟ್ 5 ಗೆ ಸ್ವಾಗತ. ನಾನು ನವಿತಾ ಜೈನ್. ಬಿಜೆಪಿ ಬಗ್ಗೆಯೇ ವ್ಯಂಗ್ಯವನ್ನ ಮಾಡಿದ್ದಾರೆ ಬಿಜೆಪಿ ಶಾಸಕ. ಬಿಜೆಪಿಯಲ್ಲಿ ಅನೇಕ ಕಡೆ ಅಯೋಗ್ಯರೇ ಇದ್ದಾರಂತೆ. ಮೋದಿ ಮುಖವನ್ನ ನೋಡಿ ಜನ ಮತವನ್ನ ಹಾಕ್ತಿದ್ದಾರಂತೆ. ಬಿಜೆಪಿ ಶಾಸಕರು ಬಿಜೆಪಿಯಲ್ಲಿ ಅನೇಕ ಕಡೆ ಅಯೋಗ್ಯರೇ ಇದ್ದಾರೆ ಅನ್ನುವ ಹೇಳಿಕೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಮೋದಿ ಮುಖ ನೋಡಿ ಜನ ಮತ ಹಾಕ್ತಿದ್ದಾರಂತೆ. ಬಿಜೆಪಿ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಈಗಾಗಲೇ ಅಯೋಗ್ಯರಿದ್ದಾರೆ ಬಿಜೆಪಿಯಲ್ಲಿ ಅನೇಕ ಕಡೆ, ಆದ್ರೆ ಜನ ವೋಟ್ ಹಾಕೋದು ನರೇಂದ್ರ ಮೋದಿ ಅವರ ಮುಖವನ್ನ ನೋಡ್ಕೊಂಡು ಅನ್ನುವಂತಹ ಹೇಳಿಕೆಯನ್ನ, ವಿವಾದಾತ್ಮಕ ಹೇಳಿಕೆಯನ್ನ ಈಗ ಬಿಜೆಪಿ ಶಾಸಕರೇ ನೀಡಿರೋದು. ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯ ಆಡಿರೋದು. ತೇಜಸ್ವಿನಿ ಅನಂತಕುಮಾರ್ ಭೇಟಿ ಬಳಿಕ ಯತ್ನಾಳ್ ಈ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯದ 28 ಅಭ್ಯರ್ಥಿಗಳನ್ನ ನೋಡಿ ಜನ ವೋಟ್ ಹಾಕ್ತಿಲ್ಲ. ಅನೇಕ ಕಡೆ ಅಭ್ಯರ್ಥಿಗಳ ಮುಖ ನೋಡಿದ್ರೆ ವೋಟ್ ಬೀಳಲ್ಲ. ಅನಿವಾರ್ಯವಾಗಿ ಮೋದಿ ಮುಖ ನೋಡಿ ವೋಟ್ ಅನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಬಿಜೆಪಿ ಶಾಸಕರೇ ಈಗ ಹೇಳುವುದರ ಮೂಲಕ ಒಂದು ಕಡೆ ಒಪ್ಪಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಸತ್ಯವನ್ನ ಒಪ್ಪಿಕೊಂಡಿದ್ದೇನೆ, ಅನೇಕ ಕಡೆ ಅಯೋಗ್ಯರಿದ್ದಾರೆ ಅಂತ ಹೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದು. ಈಗಾಗಲೇ ತೇಜಸ್ವಿನಿ ಅನಂತಕುಮಾರ್ ಭೇಟಿ ಬಳಿಕ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ತೇಜಸ್ವಿನಿ ಅವರಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಕೆಲವರು ಕಾರಣ. ಟಿಕೆಟ್ ತಪ್ಪಿರುವ ಹಿಂದೆ ಯಾರ ಷಡ್ಯಂತ್ರ ಇದೆಯೋ ಗೊತ್ತಿಲ್ಲ, ಅಂಥವರಿಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ ಅನ್ನುವಂತಹ ಮಾತನ್ನ ಕೂಡ ಬಿಜೆಪಿ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳುವುದರ ಮೂಲಕ ಬಿಜೆಪಿಯಲ್ಲೇ ಅಯೋಗ್ಯರಿದ್ದಾರೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಮೋದಿಯವರ ಮುಖ ನೋಡಿ ಓಟ್ ಹಾಕ್ತಾ ಇದ್ದಾರೆ. ಅನೇಕ ಕಡೆ ಅಭ್ಯರ್ಥಿಗಳು ನೋಡಿದ್ರೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಕಡೆ ಅಭ್ಯರ್ಥಿಗಳು ನೋಡಿದ್ರೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಎದಕ್ಕೆ ಓಟ್ ಹಾಕ್ತಾ ಇದ್ದಾರೆ ಅಂದ್ರೆ ಮೋದಿಯವರು ದೇಶ ಉಳಿಬೇಕಾಗಿದೆ. ಕಾಂಗ್ರೆಸ್ಸಿನ ದೇಶ ವಿರೋಧಿ ಹೇಳಿಕೆಗಳು ಈ ದೇಶದಲ್ಲಿ ದೇಶವನ್ನೇ ಗಂಡಾಂತರ ಇದ್ದಾಗ ಮೋದಿಯವ್ರನ್ನ ನೆಚ್ಕೊಂಡು ಜನ ಓಟ್ ಹಾಕ್ತಾ ಇದ್ದಾರೆ. ಅನಿವಾರ್ಯತೆ ಇದೆ, ಏನು ಮಾಡೋದು? ಹೌದ್ರಿ, ಸತ್ಯ ಒಪ್ಕೊಂಡೆ ಅನೇಕ ಕಡೆ ಅಯೋಗ್ಯರದಾರ, ಏನ್ ಮಾಡೋದು? ಸತ್ಯ ಒಪ್ಕೊಂಡೆ ಅನೇಕ ಕಡೆ ಅಯೋಗ್ಯರದಾರ, ಏನ್ ಮಾಡೋದು? ಸತ್ಯ ಒಪ್ಕೊಂಡೆ ಅನೇಕ ಕಡೆ ಅಯೋಗ್ಯರದಾರ, ಏನ್ ಮಾಡೋದು? 28 ಲೋಕಸಭಾ ಅಭ್ಯರ್ಥಿಗಳು ಇವತ್ತು ಮೋದಿಯವರ ಮುಖ ನೋಡಿ ಓಟ್ ಹಾಕ್ತಾ ಇದ್ದಾರೆ. ಅನೇಕ ಕಡೆ ಅಭ್ಯರ್ಥಿಗಳು ನೋಡಿದ್ರೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಕಡೆ ಅಭ್ಯರ್ಥಿಗಳು ನೋಡಿದ್ರೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಎದಕ್ಕೆ ಓಟ್ ಹಾಕ್ತಾ ಇದ್ದಾರೆ ಅಂದ್ರೆ ಮೋದಿಯವರು ದೇಶ ಉಳಿಬೇಕಾಗಿದೆ. ಕಾಂಗ್ರೆಸ್ಸಿನ ದೇಶ ವಿರೋಧಿ ಹೇಳಿಕೆಗಳು ಈ ದೇಶದಲ್ಲಿ ದೇಶವನ್ನೇ ಗಂಡಾಂತರ ಇದ್ದಾಗ ಮೋದಿಯವ್ರನ್ನ ನೆಚ್ಕೊಂಡು ಜನ ಓಟ್ ಹಾಕ್ತಾ ಇದ್ದಾರೆ. ಅನಿವಾರ್ಯತೆ ಇದೆ, ಏನ್ ಮಾಡೋದು? ಹೌದ್ರಿ, ಸತ್ಯ ಒಪ್ಕೊಂಡೆ ಅನೇಕ ಕಡೆ ಅಯೋಗ್ಯರದಾರ, ಏನ್ ಮಾಡೋದು? ಸತ್ಯ ಒಪ್ಕೊಂಡೆ ಅನೇಕ ಕಡೆ. ಇದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಬಿಜೆಪಿಯ ಶಾಸಕರಾಗಿದ್ದುಕೊಂಡೇ ಬಿಜೆಪಿಯ ಬಗ್ಗೆ ಈಗಾಗಲೇ ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ ಕಡೆ ಈಗ ಬಿಜೆಪಿಯಲ್ಲಿ ಅಯೋಗ್ಯರಿದ್ದಾರೆ. 28 ಕ್ಷೇತ್ರಗಳ ಪೈಕಿ ಅನೇಕ ಕಡೆ ಅಭ್ಯರ್ಥಿಗಳ ಮುಖವನ್ನ ನೋಡಿದ್ರೆ ವೋಟ್ ಹಾಕೋದಕ್ಕೂ ಕೂಡ ಆಗೋದಿಲ್ಲ. ಅಂತಹ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಆದ್ರೆ ಜನರಿಗೆ ಅನಿವಾರ್ಯ ನರೇಂದ್ರ ಮೋದಿ ಅವರು ಬರಬೇಕಾಗಿದೆ. ಅದೇ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರ ಮುಖವನ್ನ ನೋಡಿಕೊಂಡು ವೋಟ್ ಅನ್ನ ಹಾಕ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಿಜೆಪಿ ಬಗ್ಗೆಯೇ ವ್ಯಂಗ್ಯ ಆಡಿದ್ದಾರೆ ಬಿಜೆಪಿ ಶಾಸಕ. ಬಿಜೆಪಿಯಲ್ಲಿ ಅಯೋಗ್ಯರೇ ಇದ್ದಾರೆ ಅನ್ನುವ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಮೋದಿ ಮುಖವನ್ನ ನೋಡಿ ಜನ ಮತವನ್ನ ಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯ ಆಡಿರೋದು. ಬಿಜೆಪಿ ಶಾಸಕರ ಈ ಹೇಳಿಕೆ ಈಗ ಒಂದು ರೀತಿಯಲ್ಲಿ ಪಕ್ಷದಲ್ಲಿರುವಂತಹ ವಿಚಾರವನ್ನ ನಾನು ಒಪ್ಪಿಕೊಂಡಿದ್ದೇನೆ, ಸತ್ಯವನ್ನೇ ನಾನು ಹೇಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗಾಗಲೇ ಬಿಜೆಪಿ ಶಾಸಕರೇ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಒಂದು ರೀತಿಯಲ್ಲಿ ಅಯೋಗ್ಯರಿದ್ದಾರೆ, ಆದ್ರೆ ನರೇಂದ್ರ ಮೋದಿ ಅವರ ಮುಖ ನೋಡ್ಕೊಂಡು ಹಾಕಬೇಕಾಗುತ್ತೆ ವೋಟು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ? ಹಾಗೇನೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆಯಾ ಈ ಒಂದು ಹೇಳಿಕೆ ಅಂತ?
ಎಸ್ ನವಿತಾ, ಈಗಾಗಲೇ ಏನು ತೇಜಸ್ವಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಅವರ ಅಸಮಾಧಾನಗೊಂಡ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಮತ್ತೆ ಕೆಲವರು ಆಪ್ತರು ಕೂಡ ಈಗ ತೇಜಸ್ವಿನಿಯವರ ಮನೆ ಏನಿದೆ ಜಯನಗರದಲ್ಲಿರುವಂತಹ ಮನೆಗೆ ಬಂದು ಭೇಟಿ ನೀಡಿ ಅವರಿಗೆ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇದಾದ ಸಂದರ್ಭದಲ್ಲಿ ಭೇಟಿ ಚರ್ಚೆಯ ಬಳಿಕ ಅಂದ್ರೆ ಈ ತೇಜಸ್ವಿ ಅನಂತಕುಮಾರ್ಗೆ ಕೊನೆ ಕ್ಷಣದವರೆಗೂ ಕೂಡ ಟಿಕೆಟ್ ಅನ್ನ ನೀಡಲಾಗುತ್ತೆ ಅನ್ನೋದು ಹೇಳಲಾಗ್ತಾ ಇತ್ತು. ಮತ್ತೆ ಇದಲ್ಲದೆ ತೇಜಸ್ವಿನಿ ಅನಂತಕುಮಾರ್ ಅವರು ಇತ್ತೀಚೆಗೆ ಅವರು ಕ್ಷೇತ್ರದಲ್ಲಿ ಓಡಾಡಿಕೊಂಡು ಒಂದು ಜನಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಸಡನ್ ಆಗಿ ರಾತ್ರಿ ದಿಢೀರನ್ನ ಈ ಒಂದು ಕೆಲಸ ಇರುವಂತದ್ದು. ಈ ಬಗ್ಗೆ ಈಗ ಬಿಜೆಪಿ ಶಾಸಕರು ಯತ್ನಾಳ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಭೇಟಿಯ ಬಳಿಕ ಅವರು ಹೇಳ್ತಿರೋದು ತೇಜಸ್ವಿನಿ ಅನಂತಕುಮಾರ್ ಟಿಕೆಟ್ ಅನ್ನ ಯಾರು ಷಡ್ಯಂತ್ರ ಮಾಡಿ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಈ ರೀತಿ ಬಿಜೆಪಿ ತಳಮಟ್ಟದಿಂದ ಒಂದು ಬರಬೇಕಾದ್ರೆ ರಾಜ್ಯದ ರಾಜ್ಯಾಧ್ಯಕ್ಷರುವಂತಹ ಯಡಿಯೂರಪ್ಪ ಮತ್ತೆ ಅನಂತಕುಮಾರ್ ಅವರೇ ಪ್ರಬಲ ಕಾರಣವಾಗಿರುವಂತದ್ದು. ಆದ್ರೆ ಅವರ ಒಂದು ಅಂದ್ರೆ ಅವರ ಪತ್ನಿ ಇರುವಂತಹ ತೇಜಸ್ವಿನಿ ಅನಂತಕುಮಾರ್ ಟಿಕೆಟ್ ಅವರನ್ನು ತಪ್ಪಿಸೋದಕ್ಕೆ ಅವರ ಒಂದು ಷಡ್ಯಂತ್ರ ಮಾಡಿ ಅವರನ್ನ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ 28 ಅಭ್ಯರ್ಥಿಗಳಿದ್ದಾರೆ. ಆದ್ರೆ ಅಭ್ಯರ್ಥಿಗಳನ್ನ ನೋಡಿ ಯಾರು ಸಹ ವೋಟ್ ಮಾಡ್ತಾ ಇಲ್ಲ. ಆದ್ರೆ ಪ್ರಧಾನಮಂತ್ರಿಯಾಗಿ ಮೋದಿ ಅವರು ಪುನರಾಯ್ಕೆ ಆಗಬೇಕು, ಹೀಗಾಗಿ ಮೋದಿ ಮುಖವನ್ನ ನೋಡಿಕೊಂಡು ಈಗ ಅವರು ಜನ ವೋಟ್ ಮಾಡಲಿದ್ದಾರೆ ಅಂತ. ಅದಲ್ಲದೆ ನಾನು ಸತ್ಯವನ್ನು ಒಪ್ಕೊಳ್ತಾ ಇದ್ದೀನಿ, ನಮ್ಮ ಒಂದು ಬಿಜೆಪಿ ಅನೇಕ ಕಡೆ ಅಯೋಗ್ಯರೇ ಇದ್ದಾರೆ ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಬಸವನಗೌಡ ಯತ್ನಾಳ್ ನೀಡಿರುವಂತದ್ದು. ನವಿತಾ, ಓಕೆ, ಈಗಾಗಲೇ ಅಯೋಗ್ಯರ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಅಂದ್ರೆ ಕ್ಯಾಂಡಿಡೇಟ್ ಗಳನ್ನ ಅಭ್ಯರ್ಥಿಯ ಆಯ್ಕೆ ಸರಿಯಾಗಿಲ್ಲ ಅನೇಕ ಕಡೆಗಳಲ್ಲಿ ಅನ್ನುವಂತಹ ಒಂದು ವಿಚಾರ ಅಥವಾ ಇದರ ಹಿಂದಿರುವ ಒಂದು ಅರ್ಥನ ಹೇಗೆ ಅಂತ ಹೇಳಿ. ಎಸ್, ಖಂಡಿತವಾಗಿಯೂ ನವ್ಯ, ಈಗಾಗಲೇ ಈ ಒಂದು ಕ್ಷೇತ್ರ ಮೇಲೆ ಕೆಲವು ಕಡೆ ಬಿಜೆಪಿ ಅಭ್ಯರ್ಥಿಗಳನ್ನ ಏನು ಆಯ್ಕೆ ಮಾಡಿದ್ದಾರೆ. ಇದು ಒಂದು ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರು ಒಂದು ಅಸಮಾಧಾನಗೊಂಡಿರುವಂತದ್ದು. ಏನು ಕ್ಷೇತ್ರವಾರು ಅಲ್ಲಿನ ತಳಮಟ್ಟದ ಕಾರ್ಯಕರ್ತರಾಗಿರ್ಬೋದು ಮುಖಂಡರನ್ನ ಗಣನೆಗೆ ತೆಗೆದುಕೊಳ್ಳದೆ ಕೆಲವರು ಬೇರೆ ಮುಖಂಡರ ಮೂಲಕ ಅಲ್ಲಿ ಟಿಕೆಟ್ ಅನ್ನು ಏನು ಕೊಟ್ಟಿದ್ದಾರೆ. ಇದು ಸಂಬಂಧಪಟ್ಟಂತೆ ಹಂಚಿಕೆ ಮಾಡುವುದು, ಅದು ಪ್ರಮುಖವಾಗಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿರೋದು ಒಂದು ಕಡೆ ಅವರ ಆಪ್ತರು ಬೆಂಬಲಿಗರಿಗೆ ಒಂದು ಅಸಮಾಧಾನಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಕೂಡ ಒಂದು ಆರೋಪ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮತ್ತೆ ಅಸಮಾಧಾನವನ್ನ ಹೊರಗೆ ಇರುವಂತದ್ದು. ಅಂದ್ರೆ ಇವರಿಗೆ ಒಂದು ಟಿಕೆಟ್ ಅನ್ನ ಕೊಡಬೇಕಾಗಿತ್ತು. ಆದ್ರೆ ಈ ಒಂದು ಅವರ ಟಿಕೆಟ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಕೆಲವರು ಷಡ್ಯಂತ್ರ ಮಾಡಿ ಒಂದು ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ. ಅಂದ್ರೆ ಜನರವಾಗಿ ಏನು ಅಂದ್ರೆ ಅವರು ಏನು ದಿಢೀರನೆ ನಾಯಕರಾಗಿ ಸಾಧ್ಯವಿಲ್ಲ. ಒಂದು ಮೋಸದಿಂದ ಈ ಒಂದು ಚಾನ್ಸ್ ಒಂದು ಅಧಿಕಾರವನ್ನ ಪಡೆಯಕ್ಕಾಗಲ್ಲ. ಮುಂದಿನ ದಿನ ಏನು ಇವರನ್ನ ಟಿಕೆಟ್ ಅನ್ನ ತಪ್ಪಿಸಿ ಏನು ಸಂತೋಷವನ್ನ ಪಡ್ತಾ ಇದ್ದಾರೆ, ಅವರು ಮುಂದಿನ ದಿನಗಳಲ್ಲಿ ಅಸಂತೋಷ ಪಡ್ತಾರೆ ಅಂತ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಅಲ್ಲದೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಸರಿಯಾಗಿ ಕಾರ್ಯಕರ್ತರ ತಳಮಟ್ಟದ ಕಾರ್ಯಕರ್ತರಿದ್ದಾರೆ ಮತ್ತೆ ಮುಖಂಡರನ್ನ ಗಣನೆಗೆ ತೆಗೆದುಕೊಳ್ಳದೆ ಕೆಲವರ ಮುಖಂಡರ ಮೂಲಕ ಮಾಹಿತಿಯನ್ನು ತೆಗೆದುಕೊಂಡು ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಅಸಮಾಧಾನಗೊಂಡಿರುವಂತದ್ದು. ತೇಜಸ್ವಿನಿ ಅನಂತಕುಮಾರ್ ವಿಷಯದಲ್ಲೂ ಕೂಡ ವಿಚಾರವಾಗಿ ಅವರ ಟಿಕೆಟ್ ಅನ್ನ ಕೊಡದೆ ಅವರಿಗೆ ವಂಚನೆ ಮಾಡಿ ಅಂದ್ರೆ ಅಸಮಾಧಾನಗೊಂಡಿರುವ ಹಿನ್ನೆಲೆಯಲ್ಲಿ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರುವುದು. ಈ ಹಿನ್ನೆಲೆಯಲ್ಲಿ ಈಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅಸಮಾಧಾನಗೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಆರೋಪ ಒಂದು ಮಾಹಿತಿಯನ್ನು ಅಂದ್ರೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬಿಜೆಪಿಯಲ್ಲೂ ಕಡೆ ಏನು 28 ಕ್ಷೇತ್ರದ ಅಭ್ಯರ್ಥಿಗಳಿದ್ದಾರೆ. ಆದ್ರೆ ಅನೇಕ ಕಡೆ ಅವರಿಗೆ ಮಾಹಿತಿಯನ್ನು ಅಂದ್ರೆ 28 ಕ್ಷೇತ್ರದ ಅಭ್ಯರ್ಥಿಗಳಿದೆ, ಅವರಿಗೆ ಯಾರು ಸಹ ಜನ ಅನೇಕ ಕಡೆ ಓಟನ್ನ ಮಾಡಲ್ಲ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಹಿನ್ನೆಲೆಯಲ್ಲಿ ಮಾತ್ರ ಒಂದು ಓಟನ್ನ ಮಾಡ್ತಾರೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಅಂದ್ರೆ ಈ ಒಂದು ಬಿಜೆಪಿಯಲ್ಲಿ ಅಯೋಗ್ಯರೇ ಇದ್ದಾರೆ ಹೀಗಾಗಿ ಅನ್ನೋ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಗಂಗಾಧರ್, ಈಗ ಅವರು ಅನೇಕ ಅಂದ್ರೆ ಅಯೋಗ್ಯರಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು, ಜೊತೆಗೆ ಒಂದಷ್ಟು ತಳಮಟ್ಟದ ಕಾರ್ಯಕರ್ತರನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನೋದನ್ನ ಹೇಳಿದ್ರು. ಪರ್ಟಿಕ್ಯುಲರ್ ಆಗಿ ಯಾರ ಹೆಸರನ್ನಾದ್ರೂ ಮೆನ್ಷನ್ ಮಾಡಿದ್ರ ಅಲ್ಲಿ ಅಂತ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಸುಳಿವನ್ನ ಬಿಟ್ಕೊಟ್ರ ಅವರು? ಎಸ್ ನವಿತಾ, ಈ ಬಗ್ಗೆ ನಾವು ಮಾಧ್ಯಮದವರು ಕೂಡ ಪ್ರಶ್ನೆಯನ್ನ ಮಾಡಿದ್ವಿ. ಯಾರು ತೇಜಸ್ವಿನಿ ಅನಂತಕುಮಾರ್ ಅವರ ಟಿಕೆಟ್ ಅನ್ನ ತಪ್ಪಿಸಲು ಯಾರು ಷಡ್ಯಂತ್ರ ಮಾಡಿದ್ರು ಅನ್ನೋ ಬಗ್ಗೆ ಅವರನ್ನ ಪ್ರಶ್ನೆಯನ್ನ ಮಾಡಿದಾಗ ಮತ್ತೆ ಮತ್ತೊಂದು ಕಡೆ ಕೊನೆಯ ಕ್ಷಣದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ತು. ಇದ್ರ ಬಗ್ಗೆ ಕೂಡ ನಾವು ಪ್ರಶ್ನೆಯನ್ನ ಮಾಡಿದಾಗ ಈ ತೇಜಸ್ವಿನಿ ಸೂರ್ಯ ಅವರಿಗೆ ಟಿಕೆಟ್ ಹೈಕಮಾಂಡ್ ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಆದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು, ಆದ್ರೆ ಕೆಲವರು ಷಡ್ಯಂತ್ರ ಮಾಡಿದ್ರು ಅಂತ. ಈ ನಡುವೆ ಅವ್ರಿಗೆ ಯಾವುದೇ ರೀತಿ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಪಕ್ಷದಲ್ಲಿ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಕೆಲವು ಪಕ್ಷದ ಮುಖಂಡರು ಒಂದು ಮರ್ಮವನ್ನ ನಡೆಸಿ ಈ ರೀತಿ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ. ಆದ್ರೆ ಅಂದ್ರೆ ಪ್ರತ್ಯಕ್ಷವಾಗಿ ಯಾರ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಈ ಒಂದು ವಿಚಾರದಲ್ಲಿ ಯಾರೋ ಪರೋಕ್ಷವಾಗಿ ಬಂದ್ರೆ ಒಂದು ಷಡ್ಯಂತ್ರವನ್ನ ನಡೆಸಿ ಅವರ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆದ್ರೆ ಅವರ ಹೆಸರನ್ನ ಅಂದ್ರೆ ಸಂತೋಷ್ ಅವರ ಹೆಸರನ್ನ ಮತ್ತೆ ಮಾಧ್ಯಮದವರು ಯಾರ ನಿಮ್ಮ ಒಂದು ಅನುಮಾನ ಇದೆಯಾ ಅನ್ನೋದ್ರ ಬಗ್ಗೆ ಕೇಳಿದಾಗ ಅವ್ರು ಯಾವುದೇ ರೀತಿ ಇಲ್ಲ, ನಮಗೆ ಯಾವ್ದು ಮಾಹಿತಿ ಗೊತ್ತಿಲ್ಲ, ಬಟ್ ಆದ್ರೆ ಷಡ್ಯಂತ್ರ ಮಾಡಿ ಯಾರು ನಡೆಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ಅಸಂತೋಷವನ್ನ ಪಡ್ತಾರೆ ಅಂತ ಹೇಳಿರುವಂತದ್ದು. ನವಿತಾ, ಅಂದ್ರೆ ಅಸಂತೋಷ ಅನ್ನುವಂತ ವರ್ಡ್ ಏನಾದ್ರು ಯೂಸ್ ಮಾಡಿದ್ರ ಅಥವಾ ಆ ಒಂದು ವರ್ಡ್ ಅಲ್ಲೇ ಹಾಗಾದ್ರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದ ಹಾಗಾದ್ರೆ ಗೊತ್ತಾಗತ್ತಾ ಹೇಗೆ ಅಂತ ಹೇಳಿ ಆ ಒಂದು ಹೆಸರನ್ನ ಬಳಕೆ ಮಾಡಿದ್ರ ಅವರು? ಅನ್ನೋ ಒಂದು ವಾದವೂ ಕೂಡ ಇದೆ. ಇದುವರೆಗೂ ಕೂಡ ಸಂತೋಷ್ ಅವರು ಈ ವಿಚಾರದಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡಿಲ್ಲ. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಇದೆ ಅವರು ನಾನು ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ, ರಿಯಾಕ್ಟ್ ಮಾಡಬಾರದು, ಮಾಡೋ ಆಗಿಲ್ಲ.
ಎಸ್, ಈಗಾಗಲೇ ಗಮನಿಸಬಹುದು ಒಂದ್ ಕಡೆ ಬಿಜೆಪಿ ಶಾಸಕರೇ ಬಿಜೆಪಿಯ ಬಗ್ಗೆ ಮಾತನಾಡಿದ್ದಾರೆ. ಒಂದಷ್ಟು ಬಿಜೆಪಿಯಲ್ಲಿ ಅಯೋಗ್ಯರಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರ ಮುಖವನ್ನ ನೋಡಿಕೊಂಡು ವೋಟನ್ನ ಹಾಕಬೇಕಾದಂತಹ ಅನಿವಾರ್ಯತೆ ಇದೆ. ಯಾವ ಅಭ್ಯರ್ಥಿಯ ಮುಖ ನೋಡಿದ್ರು ಕೂಡ 28 ಕ್ಷೇತ್ರಗಳಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಮುಖ ನೋಡಿದ್ರೆ ವೋಟ್ ಹಾಕಬೇಕು ಅಂತಾನೆ ಅನ್ಸೋದಿಲ್ಲ. ಆದ್ರೂ ಕೂಡ ನರೇಂದ್ರ ಮೋದಿ ಅವರು ಅನಿವಾರ್ಯ, ಪ್ರಧಾನಿ ಆಗ್ಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಜನ ವೋಟ್ ಹಾಕಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಷಡ್ಯಂತ್ರವನ್ನ ರೂಪಿಸಲಾಗಿದೆ. ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಒಂದು ಟಿಕೆಟ್ ಕೈ ತಪ್ಪುವ ಹಿಂದೆ ಅನೇಕರ ಷಡ್ಯಂತ್ರ ಇದೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಖುಷಿ ಪಡೋದಿಲ್ಲ, ಅವರು ಖಂಡಿತವಾಗ್ಲೂ ನೋವನ್ನ ಉಂಟಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದ್ರೆ ಬಿಜೆಪಿ ಪಕ್ಷದಲ್ಲಿ ಇದ್ದುಕೊಂಡೇ ಈಗ ಬಿಜೆಪಿಯ ವಿರುದ್ಧವಾಗಿ ಮಾತನಾಡಿದ್ದಾರೆ. ಪಕ್ಷ ವಿರೋಧಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿ ಅಯೋಗ್ಯರಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡುವುದರ ಮೂಲಕ ಈ ಸತ್ಯವನ್ನ ನಾನು ಒಪ್ಪಿಕೊಳ್ತೇನೆ, ಈ ಸತ್ಯವನ್ನ ಖಂಡಿತವಾಗ್ಲೂ ನಾನು ಹೇಳ್ತೇನೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಯಾರ್ಯಾರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾರೋ, ಷಡ್ಯಂತ್ರವನ್ನ ರೂಪಿಸ್ತಾರೋ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವರು ನೋವನ್ನ ಪಡ್ತಾರೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳುವುದರ ಮೂಲಕ ತೇಜಸ್ವಿನಿ ಅನಂತಕುಮಾರ್ ಅವರ ಟಿಕೆಟ್ ತಪ್ಪುವುದರ ಹಿಂದೆ ಯಾರಿದ್ದಾರೆ, ಯಾರ ಷಡ್ಯಂತ್ರ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇದು ನಿಜವಾಗ್ಲೂ ಕೂಡ ತುಂಬಾ ಬೇಜಾರಿನ ವಿಷಯ, ಸಾಕಷ್ಟು ನೋವು ಆಗಿದೆ. ಈ ರೀತಿಯಾಗಿ ಪಕ್ಷ ವಿರೋಧಿ ಕೆಲಸವನ್ನ ಮಾಡಿದ್ದಾರೆ ಅನ್ನುವ ಮಾತನ್ನ ಕೂಡ ಈಗಾಗಲೇ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಆ ವರ್ಡ್ ಅನ್ನ ಯೂಸ್ ಮಾಡಿದ್ರ ಅಂತ ಕೇಳ್ತಾ ಇದ್ದೆ ನಾನು. ಅಸಂತೋಷ ಅನ್ನುವಂತಹ ಪದದ ಹಿಂದೆಯೇ ಅಥವಾ ಆ ಒಂದು ಹೆಸರಿನ ಹಿಂದೆಯೇ ಆ ಒಂದು ಯಾರಿದ್ದಾರೆ ಇದರ ಹಿಂದೆ ಅನ್ನೋದನ್ನ ಸೂಚ್ಯವಾಗಿ ಹೇಳುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್? ಎಸ್ ನವಿತಾ, ಖಂಡಿತವಾಗಿಯೂ ಅಂದ್ರೆ ಈ ತೇಜಸ್ವಿನಿ ಅನಂತಕುಮಾರ್ ಅವರ ವಿಷಯದಲ್ಲಿ ಟಿಕೆಟ್ ಅನ್ನ ತಪ್ಪಿಸುವ ನಿಟ್ಟಿನಲ್ಲಿ ಷಡ್ಯಂತ್ರವನ್ನ ಯಾರು ಮಾಡಿದಾರೋ ಅವರು ಏನು ಈಗ ಟಿಕೆಟ್ ತಪ್ಪಿಸಿ ಅವರಿಗೆ ಸಂತೋಷ ಪಡ್ತಾ ಇದ್ದಾರೋ ಅವರು ಮುಂದಿನ ದಿನಗಳಲ್ಲಿ ಅಸಂತೋಷ ಪಡ್ತಾರೆ ಅನ್ನೋ ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನ ಮಾಡಿದ್ರಿ, ಸರ್ ಈ ಸಂದರ್ಭದಲ್ಲಿ ಅಂದ್ರೆ ಟಿಕೆಟ್ ತಪ್ಪಿಸುವಲ್ಲಿ ಸಂತೋಷ್ ಅವರ ಕೈವಾಡ ಏನಾದ ಬಗ್ಗೆ ಮಾಹಿತಿ ಆರೋಪ ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನೋ ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ಅವರು ಇದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಯಾರು ಟಿಕೆಟ್ ತಪ್ಪಿಸಿದಾರ ಗೊತ್ತಿಲ್ಲ, ಆದ್ರೆ ಈ ಅನಂತಕುಮಾರ್ ಅವರ ತೇಜಸ್ವಿನಿ ಅನಂತಕುಮಾರ್ ಏನಿದ್ದಾರೆ ಅವರಿಗೆ ಕೊನೆಯ ಕ್ಷಣದವರೆಗೂ ಕೂಡ ಟಿಕೆಟ್ ಅನ್ನ ಕೊಡಲಾಗ್ತಾ ಇದೆ ಅಂತ ಹೇಳೋ ಮಾಹಿತಿ ಬರ್ತಾ ಇತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಬೇರೆಯವರಿಗೆ ಟಿಕೆಟ್ ಪಾಲಾಗಿರುವಂತದ್ದು. ಆದ್ರೆ ಇದರಿಂದ ಈಗಾಗಲೇ ಅವರು ಕೂಡ ತೇಜಸ್ವಿ ಅನಂತಕುಮಾರ್ ಅಸಮಾಧಾನಗೊಂಡಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ಅಂದ್ರೆ ಪಕ್ಷ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಇಷ್ಟೊಂದು ಬಲವರ್ಧನೆ ಆಗೋ ಕಾರಣ ಅನಂತಕುಮಾರ್ ಅವರು ಮತ್ತೆ ಯಡಿಯೂರಪ್ಪನವರು. ಆದ್ರೆ ಕೊನೆ ಈ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು, ಅವರ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಏಕಾಏಕಿ ಅವರಿಗೆ ಕೊನೆ ತಡರಾತ್ರಿ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ಅವ್ರು ತಪ್ಪಿಸಿ ಈಗ ಇನ್ನು ಬೇರೆಯವರಿಗೆ ಕೊಟ್ಟಿರುವಂತದ್ದು ಒಂದ್ ಕಡೆ ಇದಾಗಿರುವಂತದ್ದು ಅಂತ ಅಂದ್ರೆ ಅವರಿಗೆ ಪರೋಕ್ಷವಾಗಿ ಮತ್ತೊಂದ್ ಕಡೆ ಷಡ್ಯಂತ್ರವನ್ನ ನಡೆಸಿ ಅವ್ರನ್ನ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅಸಂತೋಷ ಪಡ್ತಾರೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ನವಿತಾ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.